ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು Q&A ಬ್ಲಾಗ್ನ ಮಾಡೋಣ ಅಂತ ಹೇಳಿ, ಬಿಕಾಸ್ ತುಂಬಾ ಕಮೆಂಟ್ಸ್ ಬರ್ತದೆ. ಸೊ ಕಮೆಂಟ್ಸಲ್ಲಿ ಕೂಡ ನಾನು ಆನ್ಸರ್ ಎಲ್ಲ ಮಾಡಿದ್ದೀನಿ. ಸೊ ಒಂದು ವಿಡಿಯೋನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಕೂತಿದ್ದೀನಿ, ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಕ್ವಶನ್ಸು ನಾವು ಕೇಳಿದಾಗ ಮೆಸೇಜ್ ಮಾಡೋದಕ್ಕೂ ಡೈರೆಕ್ಟಾಗಿ ಹೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಲೈಕ್ ವಿಡಿಯೋ ಮಾಡಿಬಿಟ್ಟೆ ಹಾಕೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಸುಮಾರು ದಿನ ಆಗಿದೆ ನಾನು ಸ್ಟಾರ್ಟ್ ಮಾಡಿ, ಲೈಕ್ ಒಂದೂವರೆ ತಿಂಗಳು ಆಗ್ತಾಯಿದೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಸೊ ಎಷ್ಟೋ ದಿನದಲ್ಲಿ ಒಂದು 2-3 ಕಾಮೆಂಟ್ಸ್ ಬಂದಿತ್ತು, ತುಂಬಾ ಯೂಸ್ಫುಲ್ ಆಗ್ತಾಯಿದೆ ನಿಮ್ಮ ವೀಡಿಯೋಸಿಂದ, ಸೊ ಇದೇ ಥರ ಮಾಡಿ ವೀಡಿಯೋಸ್ನ ಅಂತ ಹೇಳಿ. ನಿಜವಾಗ್ಲೂ ಖುಷಿ ಆಯಿತು. ನಾವು ಏನಾದರೂ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಯಾರಾದರೂ ಒಬ್ಬರೇ ಆಗಲಿ ಅಪ್ರಿಷಿಯೇಟ್ ಮಾಡಿದಾಗ ನಮಗೇನೋ ಒಂದು ಖುಷಿ ಅನಿಸುತ್ತೆ, ಎನರ್ಜಿ ಸಿಗುತ್ತೆ. ಸೊ ಇನ್ನೂ ನಾವೇನಾದರೂ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅನಿಸುತ್ತೆ ನಮಗೂ ಕೂಡ. ಸೊ ನನಗೆ ಅಷ್ಟೇ ಖುಷಿ ಆಯಿತು. ಇವತ್ತು ಬೆಳಗ್ಗೆ ಕೂಡ ಕಾಮೆಂಟ್ನ ನೋಡಿ ನಂಗೆ ಸಖತ್ ಖುಷಿ ಆಯಿತು. ಸೂಪರ್ ಸಿಸ್ಟರ್, ಚೆನ್ನಾಗಿ ಯೂಸ್ ಆಗ್ತಾ ಇದೆ, ವೀಡಿಯೋಸ್ ಹೆಲ್ಪ್ಫುಲ್ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದರು. ಸೀರಿಯಸ್ಲಿ ನಂಗೆ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವಶನ್ಸ್ನ ನಾನು ಪಿಕ್ ಮಾಡಿದ್ದೀನಿ, ಬೇರೆ ಯಾವ ಕ್ವಶನ್ಸ್ನ ನಾನು ಪಿಕ್ನ ಮಾಡಿಲ್ಲ. ಓಕೆನಾ? ಸುಮಾರು ಕ್ವಶನ್ಸ್ ಇದೆ, ಅದರಲ್ಲಿ ನಾನು ಇದಕ್ಕೇನು ರಿಲೇಟೆಡ್ ಇದೆ ಪ್ರೆಗ್ನೆನ್ಸಿಗೆ ಆ ಒಂದು ಕ್ವಶನ್ಸ್ನ ಅಷ್ಟೇ ನಾನು ಪಿಕ್ ಮಾಡಿರೋದು. ಸೊ ಫಸ್ಟು ಬಂದುಬಿಟ್ಟು ನನಗೆ ಈಗ 13 ವೀಕ್ 4 ಡೇಸ್ ಬಟ್ ನನಗೆ 9 ವೀಕ್ಸು ಇದೆ. ಬ್ರೌನ್ಸ್ ಡಿಸ್ಚಾರ್ಜ್ ಆಗ್ತಿತ್ತು. 4 ಡೇಸ್ ಆಯಿತು, ಕ್ಲಿನಿಕ್ ಹೋಗಿದ್ದೆ, ಅವ್ರೇನೋ ಆಗಲ್ಲ ಅಂದರು. ನಾನು ಜಾಸ್ತಿ ರೆಸ್ಟ್ ಏನು ಮಾಡಲಿಲ್ಲ, ಹಾಗೆ ಸರಿ ಹೋಯಿತು. ಡೋಂಟ್ ವೆರಿ. ಓಕೆ, ಬ್ರೌನ್ ಡಿಸ್ಚಾರ್ಜ್ ಆಗ್ತಾ ಇತ್ತಂತೆ ಅವರಿಗೆ. ಸೊ ಅದು ನಾರ್ಮಲ್ಲ ಅಬ್ನಾರ್ಮಲ್ಲ ಅಂತ ಕೇಳ್ತಾಯಿದ್ರು. ಓಕೆ, ಅದು ನಾರ್ಮಲ್ಲೇ. ಬ್ರೌನ್ ಡಿಸ್ಚಾರ್ಜ್ ಆಗ್ತಿದೆ ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಸೊ ರೆಸ್ಟ್ ಮಾಡಿ ಮನೇಲೇ. ಓಕೆನಾ? ಆ್ಯಂಡ್ ನಿಮ್ಗೇನಾದರೂ ಇಲ್ಲ ಜಾಸ್ತಿ ಸಿವಿಯರಾಗಿ ನಿಮಗೆ ಜಾಸ್ತಿ ಬ್ಲೀಡಿಂಗ್ ಥರನೇ ಕಾಣಿಸ್ಕೋತಿದೆ ಅಂದರೆ ನೀವು ನೆಗ್ಲೆಕ್ಟ್ ಮಾಡ್ದೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಬ್ರೌನ್ ಡಿಸ್ಚಾರ್ಜ್ ಆಗ್ತಿದೆ ಲೈಟಾಗಿ ಅಂದರೆ ಸ್ಪಾಟಿಂಗ್ ಥರ, ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಅದು ಸರಿ ಹೋಗುತ್ತೆ. ಅದು ನಮಗೆ ಪೀರಿಯಡ್ ಟೈಮಲ್ಲಿ ಏನಾದ್ರೂ ಸ್ವಲ್ಪ ಕ್ಲಾಟ್ ಆಗಿದ್ರೆ ಅದು ಪ್ರೆಗ್ನೆಂಟ್ ಆದಮೇಲೆ ಅದು ಹೋಗುತ್ತೆ ಅಂತ ಹೇಳ್ತಾರೆ. ವೇಸ್ಟೇಜ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ? ಸೊ ನನಗೆ 11 ವೀಕ್ಸ್ 4 ಡೇಸ್ ಆಯಿತು, ಬ್ರೌನ್ ಡಿಸ್ಚಾರ್ಜ್ ಆಗ್ತಿತ್ತು, ಮಿಸ್ಕ್ಯಾರೇಜ್ ಆಯಿತು. ಇವಾಗ 20 ಡೇಸ್ ಆಯಿತು ಸಿಸ್. ಸೊ ಮಿಸ್ಕ್ಯಾರೇಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಹೋಪ್ನ ಕಳ್ಕೊಬೇಡಿ, ಮತ್ತೆ ಹಾಕ್ತೀರಾ ಕನ್ಸೀವು. ಸೊ ಹಾಗೆ ಮಿಸ್ಕ್ಯಾರೇಜ್ ಆಗದೆ ಇರೋ ಥರ ಯಾವ ಥರ ಎಲ್ಲ ಒಂದು ಪ್ರಿಕಾಷನ್ಸ್ನ ತೊಗೋಬೇಕು, ಮನೇಲಿ ಹೇಗಿರಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬಿಕಾಸ್ ನಂದು ಕೂಡ ಒಂದು ಅಬೋಷನ್ ಆಗಿದೆ. ಓಕೆನಾ? ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ನೀವು ನೋಡಿ, ನಿಮಗೆ ಹೆಲ್ಪ್ ಆಗ್ಬೋದು. ಓಕೆನಾ? ಸೊ ಹಾಗೆ ಮ್ಯಾಮ್, ನಿಮಗೆ ಇವಾಗ ಬ್ಯಾಕ್ ಪೇಯ್ನ್ ಕಮ್ಮಿ ಆಗಿದೆಯಾ? ಸೊ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇತ್ತು, ಹೇಳ್ಕೊಳಕ್ಕೆ ಆಗಲ್ಲ, ಆ ಲೆವೆಲಿಗೆ ಬ್ಯಾಕ್ ಪೇಯ್ನ್ ಇತ್ತು. ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ಹೇಳಿದ್ದೆ ನನಗೆ ಯಾವ ಥರ ಎಲ್ಲ ಬ್ಯಾಕ್ ಪೇಯ್ನ್ ಇತ್ತು ಅಂತ ಹೇಳಿಬಿಟ್ಟು. ಸೊ ವೀಡಿಯೋಸ್ನ ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನೋಡಿ. ಹಾಗೆ ನನಗೆ ಅಪ್ ಟು ಒಂದು 9 ಮಂತ್ಸ್ ಅಂದ್ಕೊಳ್ಳಿ, ನನಗೆ ಕಮ್ಮಿನೇ ಆಗಲಿಲ್ಲ. ನನಗೆ ಹೆವಿ ಬ್ಯಾಕ್ ಪೇಯ್ನ್ ಇತ್ತು. ಸೊ ಇವಾಗ ಆಫ್ಟರ್ ಪ್ರೆಗ್ನೆನ್ಸಿ ಲೈಕ್ ಎಲ್ರಿಗೂ ಅದು ಕಾಮನ್, ಅದು ಬ್ಯಾಕ್ ಪೇಯ್ನ್ ಅನ್ನೋದು, ಮತ್ತು ಕಾಲು ಎಳ್ತಾ ಬರೋದು. ಸೊ ಈ ಥರದ್ದೆಲ್ಲ ಕಾಮನ್, ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಓಕೆನಾ? ನನಗೆ PCOD ಇದೆ ಮ್ಯಾಮ್. 5 ಇಯರ್ಸ್ ಆಯಿತು ಮದುವೆ ಆಗಿ. ಏಜ್ 31, ನನ್ನ ಹಸ್ಬೆಂಡ್ಗೆ 33. ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಓಕೆ, ಸೊ PCOS ಇದೆಯಂತೆ ಅವರಿಗೆ. PCOS ಅನ್ನೋದು ನಿಮಗೆ ಕ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. PCODನೂ ಅಷ್ಟೇ, PCOS ಅಷ್ಟೇ. ಬಿಕಾಸ್ ನನಗೂ ಕೂಡ ಅದು ಕ್ಯೂರ್ ಆಗಲ್ಲ. ಬಟ್ ಅದನ್ನು ಕಂಟ್ರೋಲ್ ಮಾಡ್ಬೋದು, ಬಿಟ್ಟರೆ ಯಾವುದೇ ಥರದ ಕ್ಯೂರ್ ಆಗುತ್ತೆ ಫುಲ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೋಂಟ್ ವರಿ. ಸೊ ನೀವು ಸ್ವಲ್ಪ ಡಯಟ್ನ ಮೇಂಟೈನ್ ಮಾಡಿ, ಹೆಲ್ತಿ ಫುಡ್ನ ಮೇಂಟೈನ್ ಮಾಡಿ. ಹಾಗೆ
ಸೊ ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ರೆಫರ್ ಮಾಡ್ತಾರೆ ನಿಮ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ. ಹಾಗೆ ನೀವೊಬ್ಬರೇ ಚೆಕ್ ಮಾಡಿಸ್ಕೊಳ್ಳೋಗಲ್ಲ, ವಿತ್ ನಿಮ್ಮ ಹಸ್ಬೆಂಡ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು, ಓಕೆನಾ. ಸೊ ಏನೂ ಆಗಲ್ಲ, ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡಿ. ಏಜ್ ಇದೆ, ಇನ್ನೂ ನಿಮಗೆ ಏನು ತುಂಬ ಏನು ಏಜ್ ಆಗಿಲ್ಲ, ಓಕೆನಾ. ಸೊ ಖಂಡಿತ ನೀವು ಕೂಡ ಪ್ರೆಗ್ನೆಂಟ್ ಆಗ್ತೀರಾ, ಓಕೆ. ಸೊ ನಿಮ್ಮ ಹಸ್ಬೆಂಡ್ ಬ್ಲಡ್ ಗ್ರೂಪ್ ಯಾವುದು? ಸಿಸ್. ಸೊ ಓ ಪಾಸಿಟಿವ್ ನಮ್ಮದು. ಮ್ಯಾಮ್ ಸೇಮ್ ಪ್ರಾಬ್ಲಮ್ ಮ್ಯಾಮ್, ನನಗೂ ಇರೆಗ್ಯುಲರ್ ಪೀರಿಯಡ್ ಇದೆ. ನಾನು 3 months ಕೋರ್ಸ್ ಮಾಡಿದ್ದೀನಿ. ರೆಗ್ಯುಲರ್ ಪೀರಿಯಡ್ ಬಟ್ ಆಗ್ತಿಲ್ಲ ರೆಗ್ಯುಲರ್ ಆಗಿ. 15 days ಆಯಿತು ಮ್ಯಾಮ್. ತುಂಬ ಸುಸ್ತು, ಎದ್ದೇಳೋಕ್ಕಾಗ್ತಿಲ್ಲ, ಕೆಲಸ ಮಾಡೋಕ್ಕಾಗ್ತಿಲ್ಲ, ಕಣ್ಣು ತೆಗಿಯೋಕ್ಕಾಗ್ತಿಲ್ಲ, ಅಷ್ಟೊಂದು ಸುಸ್ತಾಗ್ತಿದೆ. January 9ಗೆ ಪೀರಿಯಡ್ ಆಗಿದ್ದು, ಇವಾಗ ಇನ್ನೂ ಆಗಿಲ್ಲ. February 18ಗೆ ಚೆಕ್ ಮಾಡಿದೆ, ನೆಗೆಟಿವ್ ಬಂತು. ವಿಡಿಯೋ ಸರ್ಚ್ ಮಾಡ್ತಿದ್ದೆ, ನಿಮ್ಮ ವಿಡಿಯೋ ಬಂತು. ಏನು ಮಾಡೋದು ಸಿಸ್? ಸೊ ಈ ಥರ ಏನಾದರೂ ಕೋರ್ಸ್ ಮಾಡಿದಾಗ ನಿಮ್ಗೆ ಆಗಿಲ್ಲ ಅಂತ ಅಂದರೆ ಸೊ ಏನು ಮಾಡೋದು, ಒಂದ್ಸಲ ಟ್ಯೂಬ್ ಟೆಸ್ಟ್ನ ಮಾಡಿಸ್ಕೊಳ್ಳಿ. ಅದರಿಂದ ನಿಮ್ಗೇನಾದರೂ ಒಂದು ಟ್ಯೂಬ್ ಕ್ಲೋಸ್ ಇತ್ತು ಅಂದರೆ ಸೊ ಪ್ರಾಬ್ಲಮ್ ಆಗುತ್ತೆ. ಕ್ಲೋಸ್ ಇದ್ದರೆ ಅದು ಓಪನ್ ಆಗಬೇಕು, ಓಕೆನಾ. ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಫಾಲಿಕ್ಯುಲರ್ ಒಂದು ಸ್ಟಡೀಸ್ ಎಲ್ಲ ಮಾಡಿಸ್ಕೊಬೇಕು. ಅದಕ್ಕೆ ಲೈಕ್ ಎಗ್ ಇಂಪ್ರೂವ್ಮೆಂಟ್ಸ್ಗೆಲ್ಲ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸಲ ನೀವು ಚೆಕ್ಔಟ್ ಮಾಡಿ ನನ್ನ ವೀಡಿಯೋಸ್ನ, ಓಕೆನಾ. ಸೊ ಹೆಲ್ಪ್ ಆಗ್ಬೋದು ನನ್ನ ವೀಡಿಯೋಸ್ ನಿಮಗೆ, ಓಕೆ. ಒಂದ್ಸಲ ಟೆಸ್ಟ್ ಟ್ಯೂಬ್ ಮಾಡಿಸ್ಕೊಳ್ಳಿ. ಬಿಕಾಸ್ ನಾವು ಎಲ್ಲದನ್ನು ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಏನು ಫುಲ್ ಎಕ್ಸ್ಪರ್ಟ್ ಅಲ್ಲ. ನಮ್ಮ ಪರ್ಸ್ನಲಾಗಿ ಏನಾಗಿರುತ್ತೆ ಅದನ್ನು ಅಷ್ಟೇ ನಾನು ಶೇರ್ ಮಾಡೋಕ್ಕಾಗೋದು. ಸೊ ಓಕೆ, ಟಿಪ್ಸ್ ಶೇರ್ ಮಾಡಿ. ಹೌ ಡಿಡ್ ಯು ಟೈರ್ ಟು ಕನ್ಸೀವ್ ನ್ಯಾಚುರಲಿ ವಿತ್ PCOS? ಓಕೆ, ನಾನು PCOS ನ್ಯಾಚುರಲ್ಲಾಗಿ ಹೇಗೆ ನಾನು ಕನ್ಸೀವ್ ಆಗಿದ್ದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನೋಡಿ. ಹಾಗೆ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ, ಓಕೆನಾ. ಓಕೆ, ಹಾಯ್ ಮೇಡಮ್, ನನಗೆ PCOD ಇತ್ತು, ಬಟ್ ಇವಾಗಿಲ್ಲ, ಕ್ಲಿಯರ್ ಆಗಿದೆ. ಆಮೇಲೆ ಸ್ಕ್ಯಾನಿಂಗ್ ಹೇಳಿದ್ರು, ಸ್ಕ್ಯಾನಿಂಗ್ ರಿಪೋರ್ಟ್ ಅಷ್ಟು ಚೆನ್ನಾಗಿ ಬಂದಿದೆ, ಬಟ್ ಇವಾಗ ಕನ್ಫರ್ಮ್ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಬ್ಯಾಕ್ ಪೇನ್ ಸಿಕ್ಕಾಬಟ್ಟೆ ಬರ್ತಿದೆ, ನನಗೆ ಹೆದರಿಕೆ ಬರ್ತಿದೆ, ಇಲ್ಲಿ ಪೀರಿಯಡ್ ಆಗಿಬಿಡ್ತೀನೋ ಏನೋ ಅಂತ. ಆಮೇಲೆ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ, ಸಿಕ್ಕಾಬಟ್ಟೆ ಸುಸ್ತಾಗ್ತಿದೆ. ಈ ಥರ ಏನೋಕ್ಕಾಗುತ್ತೆ ಹೇಳಿ ಮೇಡಮ್. ಸೊ ಪ್ರೆಗ್ನೆನ್ಸಿಲಿ ನೀವೊಂದು ತಲೆಯಲ್ಲಿ ಇಟ್ಕೊಂಬಿಡಿ, ನಿಮಗೆ ಬ್ಯಾಕ್ ಪೇನ್ ಅನ್ನೋದು ಮತ್ತು ಕಾಲು ನೋವು ಅನ್ನೋದು, ಹಾಗೆ ಸುಸ್ತು, ವಾಮಿಟಿಂಗ್, ಇದೆಲ್ಲ ಕಾಮನ್ ಸಿಮ್ಟಮ್ಸ್, ಓಕೆನಾ. ನೀವು ಅದಕ್ಕೆ ಯಾವುದೇ ಥರದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹಂಗೂ ನನಗೆ ಎಲ್ಲಿ ಮಿಸ್ಕ್ಯಾರೇಜ್ ಆಗಿಬಿಡುತ್ತೋ ಅಂತ ಅಂದರೆ ಒಂದು ಇಂಜೆಕ್ಷನ್ಸ್ ಬರುತ್ತೆ, ಇನ್ಸೆಕ್ಟ್ ಟ್ಯಾಬ್ಲೆಟ್ಸ್ ಎಲ್ಲ ಬರುತ್ತೆ. ನೀವು ನಿಮ್ಮ ಡಾಕ್ಟರ್ನ, ನಿಮ್ಮ ಗೈನಿಕ್ ಯಾರು ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮಗೆ ರೆಫರ್ ಮಾಡ್ತಾರೆ, ಓಕೆನಾ. ಸೊ ನಾನು ಇದ್ರ ಬಗ್ಗೆ ಒಂದು ವೀಡಿಯೋಸ್ ಮಾಡಿ ಹಾಕ್ತೀನಿ, ಆಯಿತಾ. ಸೊ ಮಿಸ್ಕ್ಯಾರೇಜ್ ಆಗದೆ ಇರೋ ಥರ ಯಾವ ಥರ ಎಲ್ಲ ನಾನು ಪ್ರಿಕಾಷನ್ಸ್ನ ತೊಗೊಂಡೆ ಅಂತ ಹೇಳಿಬಿಟ್ಟು. ಸೊ ಓಕೆ, ನೀವು ಆದಷ್ಟು ರೆಸ್ಟ್ ಮಾಡಿ, ಏನೂ ಆಗಲ್ಲ, ಆರಾಮಾಗಿ ಡೆಲಿವರಿ ಆಗುತ್ತೆ, ಆಯಿತಾ. ಏನು ತಲೆ ಕೆಡಿಸ್ಕೋಬೇಡಿ. ಸೊ ಮೇಡಮ್, ನಿಮಗೆ ಬ್ಯಾಕ್ ಪೇನ್ ಇತ್ತು ಅಂದ್ರಲ್ಲ, ಅದು ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆ ಇತ್ತಾ? ಇಲ್ಲ, ನನಗೆ ಯಾವಾಗ ಅಂದರೆ ನಾರ್ಮಲ್ ವೀಕ್ ಪ್ರೆಗ್ನೆನ್ಸಿಲಿ 4 weeks 3 weeks ನನಗೆ ನಾನೇನು ಚೆಕ್ ಮಾಡ್ಕೊಳ್ಳೋಕೆ ಮುಂಚೆಯಿಂದನೇ ನನಗೆ ಸ್ಟಾರ್ಟ್ ಆಗಿತ್ತು, ಓಕೆನಾ. ಸೊ ನನಗೆ ಅದು ಜಾಸ್ತಿ ಆದಾಗ ನಾನು ಲೈಕ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಾಗ ನನಗೆ ಪಾಸಿಟಿವ್ ಬಂದಿದ್ದು, ಓಕೆನಾ. ಸೊ ಇದು ಬ್ಯಾಕ್ ಪೇನ್ ಇದೆಲ್ಲ ಕಾಮನು, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ಆಯಿತಾ. ಸೊ ನಿಮಗೆ ಬ್ರೆಸ್ಟ್ ಪೇಯ್ನ್ ಎಲ್ಲ ಇತ್ತಾ ಅಂತ ಕೇಳಿದ್ದಾರೆ. ನನಗೆ ಯಾವುದೇ ಥರದ ಪ್ರೆಗ್ನೆನ್ಸಿಲಿ ಬ್ರೆಸ್ಟ್ ಪೇಯ್ನ್ ಏನೂ ಬಂದಿಲ್ಲ, ಆಯಿತಾ. ಸೊ ಕೆಲವೊಬ್ಬರಿಗೆ ಇರುತ್ತೆ ಅಂತ ಹೇಳ್ತಾರೆ, ಬಟ್ ನನಗೇನೋ ಬ್ರೆಸ್ಟ್ ಪೇಯ್ನ್ ಎಲ್ಲ ಏನೂ ಬಂದಿಲ್ಲ, ಓಕೆನಾ. ಸೊ ಹಾಯ್ ಮ್ಯಾಮ್, ಎಗ್ ಉತ್ಪತ್ತಿಗೆ ಟಿಪ್ಸ್ ಹೇಳಿ ಅಂತ ಕೇಳಿದ್ದೀರಾ. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ, ಓಕೆನಾ. ಅಕ್ಕ ರಾ ಟೊಮೊಟೊಸ್ನ ತಿನ್ನಬೇಕಾ, ಹಣ್ಣು ತಿನ್ನಬಾರ್ದಾ? ಸೊ
ಇದು ತುಂಬಾ ಕ್ವಶನ್ಸ್ ನನಗೆ ಬರ್ತಿರುತ್ತೆ ನೋಡಿ. ರಾ ಟೊಮೊಟೊಸ್ ಅಂದರೆ ಹಸಿ ಟೊಮೊಟೊ ಅಂತ ಹೇಳಿ, ಬಾಯ್ಲ್ ಟೊಮೊಟೊ ಎಲ್ಲ ಹಾಗಂತ ಹೇಳಿ ಅದು ಕಾಯಿ ಥರ ಇರುತ್ತಲ್ಲ ಆ ಟೊಮೊಟೊ ತಿನ್ಬೇಡಿ. ಚೆನ್ನಾಗಿ ಹಣ್ಣಾಗಿರುತ್ತೆ ನೋಡಿ, ಹಸಿ ಟೊಮೊಟೊನೇ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನ ನೀವು ತೊಗೊಳ್ಳಿ, ಓಕೆನಾ. ಸೊ ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ ನೀವು ಆರಾಮ್ಸೆ ತೊಗೋಬೋದು, ಇದರಿಂದ ಯಾವುದೇ ಥರದ ತೊಂದರೆ ಇಲ್ಲ ಆಯಿತಾ. ಅದರಲ್ಲೂ ಇವಾಗ ಸಮ್ಮರ್ಗಂತೂ ತುಂಬಾ ಹೆಲ್ಪ್ಫುಲ್ ಇದೆ ಆ ಒಂದು ಟೊಮೊಟೊ ಹಣ್ಣು. ಸೊ ನೀವು ಆರಾಮಾಗಿ ತಿನ್ಬೋದು ಹಸಿ ಟೊಮೊಟೊ, ಬಟ್ ಹಣ್ಣಾಗಿರೋ ಟೊಮೊಟೊನ ನೀವು ತಿನ್ನಬೇಕು, ಓಕೆನಾ. ರಾ ಟೊಮೊಟೊಸ್ ಅಂತ ಹೇಳಿದಾಗ ಎಲ್ಲರೂ ನಾನು ಕಾಯಿ ಟೊಮೊಟೊ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಇಲ್ಲ, ಹಸಿ ಟೊಮೊಟೊ ತೊಗೊಳ್ಳಿ, ಬಟ್ ಹಣ್ಣಾಗಿರ್ಬೇಕು, ಅದು ಚೆನ್ನಾಗಿ ಹಣ್ಣಾಗಿರೋದನ್ನ ತಿನ್ನಿ, ಓಕೆನಾ. ನಿಮಗೆ ನಾಟಿ ಟೊಮೊಟೊ ಸಿಕ್ಕಿದ್ರೆ ತಿನ್ನಿ, ಅದು ಇನ್ನೂ ಕೂಡ ಒಳ್ಳೆಯದು. ಬಟ್ ಏನು ಈ ಒಂದು ಜನ್ರೇಷನಲ್ಲಿ ಅದನ್ನೆಲ್ಲ ಹುಡಿಕೊಂಡು ಹೋಗೋಕ್ಕಾಗಲ್ಲ. ಸೊ ಸಿಗೋದನ್ನು ತಿನ್ನಬೇಕಷ್ಟೇ. ಓಕೆ, 13 mm ಫಲಿಕಲ್ ಇದೆ ಫಾರ್ 12th ಡೇ. ಸೊ HCG ಇಂಜೆಕ್ಷನ್ಸ್ ಗಿವಿಂಗ್, ಸೊ ಪ್ರೆಗ್ನೆನ್ಸಿ ಕನ್ಸೀವ್ ಪಾಸಿಬಲ್ ಪ್ಲೀಸ್. HCG ತೊಗೊಂಡ್ಮೇಲೆ 3 days ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕಾಗುತ್ತೆ, ಓಕೆನಾ. ಆ್ಯಂಡ್ 13 mm ಇಟ್ಸ್ ರೈಟ್. ನಾನು ಇದು ಕನ್ಫರ್ಮ್ ಆಗಿ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ನಿಮ್ಮ ಗೈನಿಗೂ ಒಬ್ಬೊಬ್ಬರು ಒಂದೊಂದು ಥರ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ. ನಂದು ಬಂದುಬಿಟ್ಟು 13 mm ಇದ್ದಾಗ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ದು, ಓಕೆನಾ. ಸೊ ನಾನು ನಿಮಗೆ ಫಲಿಕಲ್ ಟೆಸ್ಟ್ ಸ್ಟಡೀಸ್ ಏನೇನಿದೆ ಮತ್ತು ನಂದು ಟೆಸ್ಟ್ ಟ್ಯೂಬ್ದು ಎಕ್ಸ್ರೇದು ಏನಿದೆ ಅದೆಲ್ಲದನ್ನು ನಾನು ನಿಮಗೆ ರಿಪೋರ್ಟ್ಸ್ನ ತೋರಿಸಿ ವಿಡಿಯೋ ಮಾಡಿದ್ದೀನಿ. ಒಂದ್ಸಲ ವಿಡಿಯೋನ ಚೆಕ್ಔಟ್ ಮಾಡಿ, ಓಕೆನಾ. ಹಾಗೆ ಮ್ಯಾಮ್, ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಲೈಕ್ PCU ಟ್ರೈ ಮಾಡಬೇಕಾದ್ರೆ ಪ್ರೆಗ್ನೆನ್ಸಿಗೆ ನೀವು ಯಾವ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಸಾರಿ, ನಾವು ಅದನ್ನೆಲ್ಲ ಸಜೆಸ್ಟ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ನಿಮ್ಮ ಗೈನಿಗೂ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಮಾಡಿಬಿಟ್ಟು ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಬ್ಲೆಟ್ಸ್ನ ಒಂದೊಂದು ಇಂಜೆಕ್ಷನ್ಸ್ನ ಸಜೆಸ್ಟ್ ಮಾಡಿರ್ತಾರೆ. ನಾವು ಅದನ್ನು ನಾನು ಇದು ತೊಗೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ, ಓಕೆನಾ. ಬಿಕಾಸ್ ನಿಮಗೆ ಒಂದು ಹೇಳಿರ್ತಾರೆ, ನನಗೆ ಒಂದು ಹೇಳಿರ್ತಾರೆ. ಐ ಆಮ್ ಸಾರಿ, ನಾನು ಹೇಳೋಕ್ಕಾಗಲ್ಲ ಅದನ್ನು, ಓಕೆನಾ. ಮ್ಯಾಮ್, ನನಗೆ ಡಾಕ್ಟರ್ ಲಿಟ್ರೋಸಲ್ 5 mg ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮ್ಯಾಮ್, ಇದ್ರ ಜೊತೆಗೆ ಸೀಡ್ ಸೈಕಲ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಬಟ್ ನಂದು ಅವ್ರೇನು ಕೇಳಿದ್ದಾರೆ, ನಂದು ಹೀಟ್ ಬಾಡಿ ಸಿಸ್, ಲಾಸ್ಟ್ ಇಂಪ್ಲಾಂಟೇಷನ್ ಟೈಮಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತು ಸೀಸಮ್ ಸೀಡ್ಸ್ ತಿಂದರೆ ಹೀಟ್ ಜಾಸ್ತಿ ಆಗಲ್ವಾ? ಅದನ್ನು ಪಾರ್ಟ್ 2 ಆಗಿ ನಾವು ಮಾಡ್ಕೊಂಡು ತಿನ್ನಬೇಕು, ಓಕೆನಾ. ಒಂದೇ ಸಲ ನಾವೆಲ್ಲನೂ ತಿಂದರೆ ಖಂಡಿತ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಆಯಿತಾ. ಸೊ ಹಾಗೆ ನೀವು ಈಗ ಪ್ರೆಗ್ನೆನ್ಸಿ ಇದ್ದೀರಾ, 1 ತಿಂಗಳು 2 ತಿಂಗಳಿದ್ದೀರಾ ಅಂದರೆ ಆದಷ್ಟು ನೀವು ಸೀಡ್ಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಆಫ್ಟರ್ 3 months ನೀವು ತೊಗೊಳ್ಳಿ, ಏನು ತೊಂದರೆ ಆಗಲ್ಲ, ಬಟ್ ಅದನ್ನು 2 ಪಾರ್ಟಾಗಿ ನೀವು ಡಿವೈಡ್ ಮಾಡ್ಕೊಂಡು ತೊಗೋಬೇಕು. ಒಂದೇ ಸಲ ಎಲ್ಲನೂ ತಿಂದರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ, ಆಯಿತಾ. ಓವಲೇಷನ್ ಟೈಮ್ನಾಗ ಎಗ್ ವೈಟ್ ಡಿಸ್ಚಾರ್ಜ್ ಆಗಲೇಬೇಕಾ ಪ್ಲೀಸ್ ಹೇಳಿ. ಖಂಡಿತ ಅದು ನಮ್ಮ ನ್ಯಾಚುರಲ್, ಅದು ವೈಟ್ ಡಿಸ್ಚಾರ್ಜ್ ಅನ್ನೋದು ಪ್ರತಿ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿಲಿ ಆಗಿರ್ಬೋದು ಅಥವಾ ನಾರ್ಮಲ್ ಪೀರಿಯಡ್ ಟೈಮಲ್ಲಿ ಆಗಿರ್ಬೋದು, ಇಟ್ಸ್ ಕಾಮನ್, ಅದು ಆಗುತ್ತೆ, ಓಕೆನಾ. ಮ್ಯಾಮ್, ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಇದೆ ಇವಾಗ. ಪೀರಿಯಡ್ ಆದರೆ 10 days ಬ್ಲೀಡಿಂಗ್ ಹೋಗುತ್ತೆ, ಮತ್ತು ಪೀರಿಯಡ್ ಆಗೋ ತನಕ ಸ್ಪಾಟಿಂಗ್ ಆಗುತ್ತೆ. ಇದಕ್ಕೇನಾದರೂ ಟಿಪ್ಸ್ ಇದ್ದರೆ ಹೇಳಿ ಮ್ಯಾಮ್ ಪ್ಲೀಸ್. ದಯವಿಟ್ಟು ಈ ಥರ ಇದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ನಾವು ಇದಕ್ಕೆ ಏನೂ ಹೇಳಕ್ಕೆ ಬರಲ್ಲ, ಬಿಕಾಸ್ ಇಟ್ಸ್ ಯುವರ್, ಅದು ನಿಮ್ಮ ಬಾಡಿ. ಸೊ ನಾವು ಏನೇ ಹೇಳೋದು ಅಂತ ನನಗೂ ನಿಜ ಗೊತ್ತಾಗಲ್ಲ. ಈ ಥರ ಸ್ಪಾಟಿಂಗ್ ಬಗ್ಗೆ ನಂಗೆ ಐಡಿಯಾ ಇಲ್ಲ, ಯಾಕಂದರೆ ನನಗೆ ಆ ಥರದ್ದು ಯಾವುದೇ ಥರದ ಸ್ಪಾಟಿಂಗ್ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಓಕೆನಾ. ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ, ಆಯಿತಾ. ಓಕೆ, ಓಕೆ ಓಕೆ ಎಷ್ಟೊಂದು ಕ್ವಶನ್ಸ್ ಇದೆ, ನನಗೆ ಏನು ಪಿಕ್ ಮಾಡಲಿ, ಯಾವ್ದು ಪಿಕ್ ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ. ನನಗೆ ಟ್ಯೂಬ್ ಟೆಸ್ಟ್ ಆಗಿ 3 months ಆಯಿತು, ಆದರೂ ಕನ್ಸೀವ್ ಆಗ್ತಿಲ್ಲ ನಿಮಗೆ ಎಷ್ಟು ಮಂತ್ ಆದಮೇಲೆ ಕನ್ಸೀವ್ ಆಗಿದ್ದು? ನನಗೆ 7 after 8 months ಹಾಗೆ ನನಗೆ ಕನ್ಫರ್ಮ್ ಆಗಿದ್ದು.
ಅಲ್ಲಿವರೆಗೂ ಪ್ರೆಗ್ನೆನ್ಸಿಗೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಿದರೆ ನೋಡಿ. ನನಗೆ ಟೊಮೊಟೊಸ್ನ ಬಿಟ್ಟರೆ ನಾನು ಔಟ್ಸೈಡ್ ಫುಡ್ನ ಮತ್ತು ಆಯಿಲ್ ಐಟಮ್, ಸೊ ಈ ಥರ ಫ್ರೈಡ್ ಐಟಮ್ನೆಲ್ಲನೂ ನಾನು ತುಂಬಾ ಅವಾಯ್ಡ್ ಮಾಡಿದ್ದೆ. ಓಕೆನಾ. ಸೊ ನಾನೇನೋ ತುಂಬ ಎಲ್ಲ ಓವರಾಗಿ ಪ್ರಿಕಾಷನ್ಸ್ನ ತೊಗೊಂಡಿರೋದಿರ್ಬೋದು, ಅದು ಇದು ನಾನು ಏನೂ ಮಾಡಿಲ್ಲ. ಜಸ್ಟ್ ನನಗೆ ಎಷ್ಟಾಗುತ್ತೆ ಒಂದಾಗಲಿ ಎರಡಾಗಲಿ ಟೊಮೊಟೊಸ್ನ ತಿಂತಾಯಿದ್ದೆ. ಅದ್ರ ಜೊತೆ ಮತ್ತು ಹೆಲ್ತಿ ಡಯಟ್ನ ಮೇಂಟೈನ್ ಮಾಡಿದೆ. ಹೆಲ್ತಿ ಅಂತ ಹೇಳ್ಬಿಟ್ಟು ನಾನೇನು ಪೂರ ಹೆಲ್ತಿ ಡಯಟ್ನ ಮಾಡಿಲ್ಲ, ನಾನು ಕೂಡ ಜಂಕ್ ಫುಡ್ ಎಲ್ಲ ತಿಂದಿದ್ದೀನಿ. ಬಟ್ ಇರೋದ್ರಲ್ಲಿ ಆಯಿಲು ಅದು ಇದೆಲ್ಲ ಕಮ್ಮಿ ಮಾಡಿದ್ದೀನಿ. ಸ್ವೀಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು ಕಮ್ಮಿ ಮಾಡಿದ್ದೀನಿ. ಓಕೆನಾ. ನೀವು ಎಷ್ಟು ಇಂಜೆಕ್ಷನ್ಸ್ ತೊಗೊಂಡಿದ್ರಿ ಮೇಡಮ್? ನನಗೆ ಲಾಸ್ಟ್ ಮಂತ್ 4 ಇಂಜೆಕ್ಷನ್ ವಿತ್ ಟ್ಯಾಬ್ಲೆಟ್ ಕೊಟ್ಟಿದ್ದರು, ಬಟ್ ಆಗಲಿಲ್ಲ. ಪೀರಿಯಡ್ ಆಯಿತು, ಹೇಗೆ ಬಂದಿದೆ ಅಂದಿದ್ರು, ಬಟ್ ಆಗಲಿಲ್ಲ. ವೆಯ್ಟ್ ಮಾಡಬೇಕು ಸಿಸ್. ಇವಾಗ ನೀವು ಇಂಜೆಕ್ಷನ್ಸ್ ತೊಗೊಂಡಿದ ತಕ್ಷಣ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಾನು ಕೂಡ ಒಂದು 5 ಇಂಜೆಕ್ಷನ್ಸ್ನ ತೊಗೊಂಡಿದ್ದೆ. ತೊಗೊಂಡಾದ್ಮೇಲೆ ಸೊ ನಮಗೆ ಯಾವ ಟೈಮಲ್ಲಿ ಅವರು ಸೇರಬೇಕಂತ ಹೇಳ್ತಾರೆ, ಆ ಟೈಮಲ್ಲಿ ಸೇರಿದ್ರು ಕೂಡ ನಂದು ಕೂಡ ಆಗಲಿಲ್ಲ. ಅದಾದಮೇಲೆ ನಂದು 8 ಮಂತ್ಸ್ ಆದಮೇಲೆ ನನಗೆ ಕನ್ಫರ್ಮ್ ಆಗಿತ್ತು. ಓಕೆನಾ. ಮೇಡಮ್ ಪ್ಲೀಸ್ ಆನ್ಸರ್ ಮೀ. ನಂದು ಒಂದು ಟ್ಯೂಬ್ ಬ್ಲ್ಯಾಕ್ ಇದೆ ಆ್ಯಂಡ್ PCOD ಇದೆ, ಮತ್ತು ಹಸ್ಬೆಂಡ್ ಕೌಂಟ್ ಎಲ್ಲ ನಾರ್ಮಲ್ ಇದೆ, ಆದರೆ ಆ್ಯಕ್ಟಿವ್ ಮೊಟಿಲಿಟಿ ಓನ್ಲಿ 4% ಇದೆ, ಏನು ಮಾಡೋದು? ನೋಡಿ, ಒಂದು ಟ್ಯೂಬ್ ಕ್ಲೋಸ್ ಇದ್ರೂ ನನಗೆ ತಿಳಿದಿರೋ ಮಟ್ಟಿಗೆ ಪ್ರೆಗ್ನೆನ್ಸಿ ಆಗೋದು ಚಾನ್ಸ್ ತುಂಬ ಕಡಿಮೆ, ಆಗಲ್ಲ ಅಂತ ಹೇಳ್ತಾರೆ. ಬಿಕಾಸ್ 2 ಟ್ಯೂಬ್ನೂ ಓಪನ್ ಇರಬೇಕು. ನೀವು ಒಂದ್ಸಲ ನಿಮ್ಮ ಗೈನಿಕ್ನ ಕನ್ಸಲ್ಟ್ ಮಾಡಿ, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡಿ. ಓಕೆನಾ. ಲ್ಯಾಪ್ರೋಸ್ಕಪಿ ಆಗಿದೆ ನಂದು, ಬಟ್ ಪಾಪು ಆಗ್ತಿಲ್ಲ. 6 ಮಂತ್ ಆಯಿತು. ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಐ ಆಮ್ ಸಾರಿ. ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಸೊ ಹಾಗಾಗಿ ನಾನು ಹೇಳೋದಕ್ಕೂ ಬರಲ್ಲ. ಆ್ಯಂಡ್ ಇಷ್ಟು ಕ್ವಶನ್ಸ್ನ ನಾನು ಪಿಕ್ ಮಾಡಿದ್ದೀನಿ. ಸುಮಾರಷ್ಟು ಕ್ವಶನ್ಸ್ ಇತ್ತು, ಆ್ಯಂಡ್ ಇದ್ರ ಜೊತೆ ಇನ್ನೂ ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಬಂದಿತ್ತು. ಬಟ್ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ನ ತುಂಬ ಚೆಕ್ ಮಾಡಿ ಇಷ್ಟು ಕ್ವಶನ್ಸ್ನ ನಾನು ಪಿಕ್ ಮಾಡಿದ್ದೀನಿ. ಓಕೆನಾ. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಮೆಲ್ರಿಗೂ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮೆಲ್ಲರ ಕ್ವಶನ್ಸ್ಗೂ ನಾನು ಮೆಸೇಜ್ ಮೂಲಕನೇ ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಹಾಗೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದು. ಹಾಗೆ ಕಾಮನ್ ಕ್ವಶನ್ಸ್ ಏನು ಬರುತ್ತೆ, ಬ್ಯಾಕ್ ಪೇನ್ ಇದೆಯಾ ನಿಮಗೆ, ಆ್ಯಂಡ್ ಬ್ರೆಸ್ಟ್ ಪೇಯ್ನ್ ಇದೆಯಾ, ಸೊ ಕಾಲು ಯಾವ ಪೇಯ್ನ್ ಆಗುತ್ತೆ, ಹಾಗೆ ಸೊ ಯಾವ ಥರ ನೀವು ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರಿ. ಸೊ ಇದೇ ಥರ ಕ್ವಶನ್ಸೇ ಬರ್ತಿರುತ್ತೆ ನನಗೆ ಜಾಸ್ತಿ. ಸೊ ಹಾಗಾಗಿ ನಾನು ಒಂದು ಕ್ಲಾರಿಟಿ ಕೊಟ್ಬಿಡೋಣ ವಿಡಿಯೋ ಮೂಲಕ. ಸೊ ನಿಮಗೆ ಮೆಸೇಜಲ್ಲಿ ಹೇಳಿದ್ರೆ ಅಷ್ಟು ಕ್ಲಾರಿಟಿಯಾಗಿ ಒಬ್ರಿಗೆ ಸಿಕ್ಕಿರುತ್ತೆ, ಒಬ್ರಿಗೆ ಸಿಕ್ಕಿರಲ್ಲ ಅಂತ ಹೇಳಿಬಿಟ್ಟು ಒಂದು ವಿಡಿಯೋನ ಮಾಡಿದೆ. ಓಕೆನಾ. ಸೊ ಹಾಗೆ ನೆಕ್ಸ್ಟು ಅಬೋಷನ್ ಆಗದೆ ಇರೋ ಥರ, ಮಿಸ್ಕ್ಯಾರೇಜ್ ಆಗದೆ ಇರೋ ಥರ ಯಾವ ಥರ ಎಲ್ಲ ನಾನು ಟಿಪ್ಸ್ನ ಫಾಲೋ ಮಾಡಿದೆ, ಡಾಕ್ಟರ್ ನನಗೆ ಏನು ರೆಫರ್ ಮಾಡಿದರು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಓಕೆನಾ. ಸೊ ಇನ್ನೂ ಕಮೆಂಟ್ಸ್ ಇದೆ, ಪಾರ್ಟ್ 2 ಮಾಡೋಣ ಅಂದ್ಕೊಂಡೆ. ಬಟ್ ಓಕೆ, ಬಂದಿರೋ ಕಮೆಂಟ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾತ್ರ ನಾನು ಇಂಪಾರ್ಟೆಂಟ್ ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡು ಯಾರೆಲ್ಲ ಸಫರ್ ಆಗಿ ನನಗೆ ಕಮೆಂಟ್ಸ್ ಮಾಡಿದರೆ ಅವ್ರ ಕ್ವಶನ್ಸ್ ಮಾತ್ರ ನಾನು ಪಿಕ್ ಮಾಡಿಬಿಟ್ಟು ಆನ್ಸರ್ನ ಮಾಡಿದ್ದೀನಿ. ಓಕೆನಾ. ಸೊ ಪಾರ್ಟ್ 2 ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಲೆಂತಿ ಆದರೂ ಪರವಾಗಿಲ್ಲ ವಿಡಿಯೋ ಅಂತ ಹೇಳಿ ಇಷ್ಟು ಕ್ವಶನ್ಸ್ನ ನಾನು ಪಿಕ್ ಮಾಡಿದ್ದೀನಿ. ಓಕೆನಾ. ಇನ್ನೂ ಏನೆಲ್ಲ ಕ್ವಶನ್ಸ್ ಬರುತ್ತೆ ಅದನ್ನು ನಾನು ಲಿಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಆಯಿತಾ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ, ಯೂಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯೂಸ್ ಆಗಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.